ಯಾವ್ದು ಪೇಪರ್ ತೆಗೆದಿದ್ರೆ ಮರ್ತು ಬಿಡ್ತೀವಿ ಕೆಲಸ. ಇವತ್ತು ಬಹಳ ಸಂತೋಷ. ನನಗೂ ಕಲಾವಿದನಾಗಿ 45 ವರ್ಷಗಳ ಕಾಲ ಈ ಚಿತ್ರರಂಗದಲ್ಲಿ ಇದ್ದಿದ್ದಕ್ಕೂ ಬಹಳ ಜನ ಒಬ್ಬರಿಂದ ಇರೋ ಸಾಧ್ಯ ಇಲ್ಲ. ಎಲ್ಲ ಅಂಬರೀಷ್ ಅಂದ್ರೆ ಒಬ್ಬರಿಂದ ಅಲ್ಲ. ಇದು ಬೇಕಾದಷ್ಟು ಜನದ ಶ್ರಮ, ಬೇಕಾದ ಜನದ ಸಹಕಾರ, ಬೇಕಾದಷ್ಟು ಜನ ತೋರಿಸಿರುವ ಪ್ರೀತಿ. ಯಾಕಂದ್ರೆ ಇದನ್ನೆಲ್ಲ ಬಹಳ ಮುಖ್ಯವಾಗಿರ್ಬೇಕು ಅಂದ್ರೆ ನಮ್ ರಾಕ್ಲೈನ್ ಮುಖೇಶ್ ಅವರು ನಮ್ಮ ಹೆಸರಿಗಿಂತಕ್ಕಂಥವ್ರಿಗೆ ಸರಿಯಾಗಿ ಒಂದು ಬಂಡೆ ತರ ನಿಂತು, ಎಷ್ಟೇ ವ್ಯಾಪಾರ ಇರ್ಬೋದು, ಎಷ್ಟೇ ಉದ್ಯಮ ಇರ್ಬೋದು, ಎಷ್ಟೇ ದೊಡ್ಡ ನಿರ್ಮಾಪಕರು ಇರ್ಬೋದು, ಅವರಿಗೆ ಮುನಿ ಸಂಬಂಧ ಇರ್ಬೋದು, ಅವನು ದುಡ್ಡಿರ್ಬೋದು, ದೊಡ್ಡ ದೊಡ್ಡ ಚಿತ್ರಾವಣ ಆದ್ರೂ ಏನಿಲ್ಲ. ನಾನು ಇಲ್ಲೇ ಇರ್ತೀನಿ, ನಾ ಮುನಿ ಒಂದಿನ ಬರಲಿಲ್ಲ. ರಾಕ್ಲೈನ್ ಮಾತ್ರ ನಮ್ಗೆ ಒಳ್ಳೆ ಬಂಡೆ ತರ ನಿಂತು ನಾವೆಲ್ಲ ಕಲಾವಿದರಾಗಿ ಅವ್ರಿಗೊಂದು ದೊಡ್ಡ ಚಪ್ಪಾಳೆಯನ್ನು ಕೊಟ್ಟಿದ್ರು. ಹಾಗೇನೆ ಹಗಲು ರಾತ್ರಿ ಆರೋಗ್ಯ ಸರಿ ಇದೆಯೋ ಅನಾರೋಗ್ಯ ಇದೆಯೋ, ಆದ್ರೂ ಇದನ್ನ ನಾವು ಒಂದು ಒಳ್ಳೆಯ ರೂಪದಲ್ಲಿ ನಾವು ಇದನ್ನ ಚಿತ್ರರಂಗಕ್ಕೆ ಅರ್ಪಣೆ ಮಾಡಬೇಕು ಅನ್ನೋ ಒಂದು ಛಲದಿಂದ ನಿಂತು ಈ ಕೆಲಸ ಕಾರ್ಯಗಳು ನೋಡ್ಕೊಂಡು ರಾಕ್ಲೈನವ್ರ ಜೊತೆ ಕೂಡಿ ಈ ಸುಂದರವಾದ ಅಂತ ನಮ್ಮ ಮನಸ್ಸಿಗೆ ನಮ್ಮ ಕೈಲಾಗಿ ಸುಂದರ ಅಂತಾನೆ ಅಂದ್ಕೊಳ್ಬೇಕು. ಇದರಿಂದ ನನಗೆ ಬಹಳ ಸಂತೋಷ ಆಗಿದೆ. ಇವರೆಲ್ಲರ ಸಹಕಾರ ದೊಡ್ಡಣ್ಣವ್ರಿಗೂ ಒಂದು ಚಪ್ಪಾಳ. ನಮ್ಮ ಮನೆಗಳಲ್ಲಿ ನಮ್ಮ ಹಿರಿಯರ ಕನಸು ಈ ಬಟ್ ನಮ್ಮ ಈ ಬೆಳೆಗೆ ನಮ್ಮ ಕನಸುಗಳು ಬೇಕಾದಷ್ಟು. ನಮ್ಮೆಲ್ಲರ ಆಸೆ ಯಾರು ಹೇಳಿದ್ದು, ರಾಜೇಂದ್ರ ಸಿಂಗ್ ಬಾಬು ಹೇಳು ಹೇಳಕ್ ಇಷ್ಟಪಡ್ತೀನಿ. ಹೋರಾಟ ಪರಿಶ್ರಮದಿಂದ ಈ ಭವನ ನಿರ್ಮಾಣವಾಗಿದೆ. ಈ ಭವನದ ಹಿಂದೆ ಮುಂದಕ್ಕೆ ಏನಾಗ್ಬೇಕು, ಅಭಿನಯ, ಸಂಗೀತ, ನೃತ್ಯ, ತಂತ್ರಜ್ಞಾನ ಕಲಿಸೋ ಒಂದು ಗುರುಕುಲ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ದೇಹಶಕ್ತಿಗೆ ಒಂದು ವ್ಯಾಯಾಮ ಆಗ್ಲಿ ಶಾಲೆ, ಬುದ್ಧಿಶಕ್ತಿಗೆ ಒಂದು ಗ್ರಂಥಾಲಯ, ಮುಖ್ಯವಾಗಿ ಒಗ್ಗಟ್ಟಿರ್ಲಿ, ಪ್ರೀತಿ ಇರ್ಲಿ, ಕನ್ನಡದ ಹುಚ್ಚಿರ್ಲಿ, ಜಗ ಮೆಚ್ಚೋ ಹೆಚ್ಚಿರ್ಲಿ, ನಿರ್ಮಾಪಕರು ಬಂಗಾರದ ಮನುಷ್ಯರಾಗ್ಲಿ, ನಿರ್ದೇಶಕರು ಸ್ಕೂಲ್ ಮಾಸ್ಟರ್ಗಳಾಗ್ಲಿ, ತಂತ್ರಜ್ಞರು ತಾಂತ್ರಿಕತೆಯ ಚಾಣಕ್ಷರಾಗ್ಲಿ, ಕನ್ನಡ ಚಿತ್ರರಂಗ ಯಾವತ್ತು ಈ ಚಂದನವನವಾಗಿ ಇರ್ಲಿ ಅಂತ ನಾವೆಲ್ಲ ಆಶಿಸೋಣ. ನಮಗೆ ಕೆಲವರದೆಲ್ಲ ಹೇಳ್ಬೇಕಾಗತ್ತೆ. ನಾವು ಹೋದಾಗ ಈ ಭವನಕ್ಕೆ ಮುಂಚೆನೆ ಮೊದಲನೇದಾಗಿ ಅನಂತಕುಮಾರ್ ಅವರು ಸಹಾಯ ಮಾಡಿದ್ರು. ಇವತ್ತು ಅವರು ಇಲ್ಲಿ ಬಂದಿರೋದು ನಮಗೆ ಬಹಳ ಸಂತೋಷ. ಕೊಟ್ಟ ಯಾಕೆ ಅಂತಿದ್ರೆ ಅವ್ರು ಹಣ ಕೊಟ್ಟಿದ್ದಾರೆ, ಇಲ್ಲ ಅನ್ನೋದಿಲ್ಲ, ಅದು ಯಾವ ರೀತಿ ಉಪಯೋಗ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಅವ್ರು ಬರ್ದೇ ಇದ್ರೆ ಗೊತ್ತಾಗ್ತಿರ್ಲಿಲ್ಲ ಅವರಿಗೆ. ಅವ್ರಿಗೂ ಹಣ ಕೊಟ್ಟಿದ್ದಕ್ಕೆ ಒಂದು ಸಂತೋಷ ವ್ಯಕ್ತಪಡಿತು. ಹಾಗೆಂದ ಒಂದೇ ಸತಿ ನಮ್ಮ ಮಂಜುನಾಥ್ ರೆಡ್ಡಿ ಅವ್ರ ಹತ್ರ ಹೋಗಿ ಕೇಳಿದಾಗ ಅವರು ಕೂಡ ₹1 ಕೊಟ್ಟರು. ಜೊತೆಗೆ ಇವತ್ತು ಬಂದಿಲ್ಲ, ನಾನು ಬಹಳ ಕೇಳ್ಕೊಂಡಿದ್ದೆ. ಒಂದು ತಿಂಗಳು ಮುಂಚೆ ಸಿಗಲಿದ್ದೆ ನಮ್ಮ ನಟರಾಜ್ ಅವರು ಮೇಯರ್ ಆಗಿದ್ರಲ್ಲ, ಅವರ ಇದರಲ್ಲೂ ₹1 ಕೋಟಿ ಹಣ ಕೊಟ್ಟಿದ್ದಾರೆ. ಇನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ 2 ಕೋಟಿಗಳನ್ನ ಕೊಟ್ಟಿದ್ದಾರೆ. ಬೇಕಾಗಿದೆ ಇಷ್ಟಿದೆ. ಯಾಕೆಂದ್ರೆ ನಾನು ಹೇಳಿದ ಅನಂತಕುಮಾರ್ ಅಂದ್ರೆ ಇಲ್ಲಿ ಅಭಿನಯ, ಸಂಗೀತ, ನೃತ್ಯ
ಆಮೇಲೆ ತಂತ್ರಜ್ಞಾನ, ದೇಹಕ್ಕೆ ವ್ಯಾಯಾಮ ಶಾಲೆ, ಗ್ರಂಥಾಲಯ ಹಾಗೂ ಇಲ್ಲಿ ಬೇಕಾದಷ್ಟು ಕಲೆಗೆ ಸಂಬಂಧಪಟ್ಟ ಇದನ್ನು ನಾವು ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೆ. ಅದರಲ್ಲಿ ಇವೆಲ್ಲರ ಒಂದು ಸಹಕಾರ ಬೆಳೆದಕ್ಕೋಸ್ಕರ ಇವತ್ತಿಗೆ ಬಂದಿದ್ವಿ. ಎಷ್ಟು ಸಂತೋಷ ಅಂದ್ರೆ, ನಾನು ಚಿತ್ರರಂಗಕ್ಕೆ ಬರಬೇಕಾಗಿದ್ದ ಕಾರಣ ಇಲ್ಲಿ ಕುತ್ಕೊಂಡಿರೋ ಭೀಷ್ಮ, ನಾನು ಏಕಿಲ್ಲವಯ್ಯ, ಅವ್ರ ಹೆಸರೇನು ಭೀಷ್ಮ ಅಲ್ಲ, ನಮ್ಮ ಏಕಲವ್ಯನ ದ್ರೋಣ, ನಾನು ಏಕಲವ್ಯ. ನಾನು ಶತ್ರುಘ್ನ ಸಿನ್ಹಾ ಅವರು ಚಿತ್ರಕ್ಕೆ ಬಂದಾಗ ಅವ್ರು ಮಾಡ್ತಾ ಇದ್ರು ಸಿಗರೇಟ್ ಸೇದು, ಅವ್ರ ಹುಡುಗಿಯರನ್ನ ಚುಡಾಯಿಸೋದು, ಹುಡುಗಿಯರನ್ನ ರೇಪ್ ಮಾಡೋದು, ಹುಡುಗಿಯರು ಅಂದ್ರೆ इधर सुनो उधर क्या सुनता है कमल. ಹುಡುಗಿಯರಿಗೆ ಚುಡಾಯಿಸೋದು, ರೇಪ್ ಮಾಡೋದು, ಹೊಡೆಯೋದು ಇದೆಲ್ಲ ಮಾಡ್ಕೊಂಡು ಬಂದಾಗ, ಅಂದ್ರೆ ನಾನು ಅವ್ರಿಗೆ ಸ್ವಲ್ಪ ಅವ್ರಿಗೆ ಹೊಂತೀನಿ ಅನ್ನೋದಕ್ಕೆ ಬಂದು ಶಂಕರ್ ಸಿಂಗ್ ಅವರ ಫ್ಯಾಮಿಲಿಯಿಂದ ಚಿತ್ರರಂಗಕ್ಕೆ ಬಂದೆ. ಇವತ್ತು ನೋಡಿ ನನ್ನ ಜೊತೆ 25 ವರ್ಷದಿಂದ ಅವ್ರ ಜೊತೆಲೆ ನನ್ನ ಭಾಗ್ಯ ಇಂದ್ರ ಭಾಗ್ಯ. ಹಾಗೆಯೇ ಇವತ್ತು ಮೋಹನ್ ಬಾಬು ಅವರು ಎಷ್ಟು 5,000 ಎಕರೆ, 10,000 ಎಕರೆ ಅವರಿಗೆ ಸ್ಕೂಲ್ನ ಯಾವ ರೀತಿ ನೋಡ್ಕೊಂಡಿದ್ದಾನೆ ಅಂದ್ರೆ ದೇವಸ್ಥಾನ ತರ ಮಾಡಿದರೆ ಸ್ಕೂಲು, ಕಾಲೇಜು ಎಲ್ಲ ಅವ್ರ ವ್ಯವಸ್ಥೆ, ಹಾಸ್ಟೆಲ್ಲು, ಮಕ್ಕಳು ಓದ್ಬೇಕಾದ್ರೆ ಏನು ಶಿಸ್ತು ಅಂದ್ರೆ ಅಂತ ಶಿಸ್ತಿನಿಂದ ಅವ್ರ ಯೂನಿವರ್ಸಿಟಿಗಳು ನಡೆಸ್ತಾ ಇದ್ದಾರೆ. ಅವ್ರ ಬಗ್ಗೆ ಕಲಾವಿದರಾಗಿ ಅಂತ ಒಂದು ಸಂಸ್ಥೆ ಕೊಟ್ಟಿದಾರಲ್ಲ ಅಂತ ಒಂದು ಸಂತೋಷ. ಮದ್ರಾಸಿಂದ ನಾಸರ್ ಅವರು ದೊಡ್ಡ ಕಲಾವಿದರು, ಜೊತೆಗೆ ನಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಕಾಣುವಂತ ದೊಡ್ಡ ವ್ಯಕ್ತಿ ನರೇಶ್. ನಮಗೆಲ್ಲ ಚಿಕ್ಕ ಮಗು ಇದ್ದಂಗೆ, ಚಿಕ್ಕ ತಮ್ಮ ಅಂತ ಹೇಳ್ಬೋದು, ಮಗು ಅಂತ ಹೇಳಕ್ ಆಗಲ್ಲ, ಯಾಕೆಂದ್ರೆ ಅವನಿಗೂ ಮಗು ಇದೆ. ನಾಸರ್ ಅವ್ರು ಬಂದಿದ್ದಾರೆ, ಜೊತೆಗೆ ಇವತ್ತು ನಮ್ಮ ನಿರ್ಮಾಪಕ ಸಂಘದ ಅಧ್ಯಕ್ಷರಿದ್ದಾರೆ, ಸೂರಪ್ಪ ಬಾಬು ಇದ್ದಾರೆ, ನಾಗೇಂದ್ರ ಕುಮಾರ್ ಇದ್ದಾರೆ, ನೀವೆಲ್ಲ ಬಂದಿದ್ರ ಬಹಳ ಸಂತೋಷ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಆ ಜಗ್ಗೇಶ್ ಹೇಳಿದ್ರಲ್ಲ, ಏನಾದ್ರು ತಪ್ಪು ತಪ್ಪು ಮಾಡಿದ್ದಾರೆ ಅಂತ, ತಪ್ಪು ಮಾಡಿದವ್ರು ಯಾರವ್ರೆ ಅಂತ, ಹಾಗೆ ಏನಾದ್ರು ನಾನು ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಹ್ಯಾಪಿ ಕುದುಗುತ್ತು. ಬಹಳ ಮುಖ್ಯವಾದಂತಹ ಒಂದು ವಿಷಯ ಕೊನೆ ಘಟ್ಟದಲ್ಲಿ. ನಮಸ್ಕಾರ, ನಾನು ನಿಮ್ಮ ಸುಕೃತ ವಾಗ್ಲೆ. ಡೈಲಿ ಮಾಧ್ಯಮ ಇವರ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಯಾವುದೇ ನ್ಯೂಸ್ ನಿಮಗೆ ಲೇಟೆಸ್ಟ್ ಆಗಬೇಕಂದ್ರೆ ಇವ್ರನ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಇದ್ದಾರೆ. ಸೊ ಆಲ್ ದ ಬೆಸ್ಟ್.